ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಸಹ ಚೆನ್ನಾಗಿದ್ದೆ ನೋಡಿ. ಬನ್ನಿ, ವ್ಲಾಗ್ ಇವತ್ತು ಸಾಯಂಕಾಲ 6 ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಇವತ್ತು ವ್ಲಾಗ್ ನಮ್ಮ ಮೇಡಮ್ ಕಾಲೇಜಿಗೆ ಹೋಗಿರೋ. ಇವತ್ತಿನಿಂದ ಅವ್ರ ಕಾಲೇಜ್ ಸ್ಟಾರ್ಟ್ ಆಯಿತು. ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಸ್ಟಾರ್ಟ್ ಆಯಿತು ನೋಡಿ ಅವ್ರದ್ದು ಇವತ್ತು. ಹಾಗಾಗಿ ನಾನು ಇವತ್ತು ವ್ಲಾಗನ್ನೇ ಸ್ಟಾರ್ಟ್ ಮಾಡಿರಲಿಲ್ಲ. ಕೆಲಸಕ್ಕೆ ನಾನೇ ಹೋಗ್ತಾ ಇದ್ದೀನಲ್ಲ, ಅದಕ್ಕಾಗಿ ಈಗ ನಂದಿಲ್ಲಿ ಮಸಾಲೆ ಹೊರ್ತಾ ಇದೆ. ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೇನೆ. ಬನ್ನಿ ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೇನೆ. ನೋಡಿ ಇಲ್ಲಿ ಸಾಯಂಕಾಲ ನಾನು ತುಂಬ ದಿನ ಆಯಿತು, ಮಕ್ಕಳು ಏನೋ ಅವರು ತಿಂಡಿನೂ ಮಾಡ್ಕೊಂಡಿಲ್ಲ, ಹಾಗಾಗಿ ಏನು ಮಾಡ್ಕೊಂಡಿಲ್ಲಮ್ಮ ಅನ್ನಕತ್ತಿದ್ದ ಧನುಷ. ಅದಕ್ಕಾಗಿ ಸ್ವಲ್ಪ ಸಿಮ್ಮರಿತ್ತು, ತೊಯಿಸಿ ಸುಸ್ಲಾ ಮಾಡ್ತಾಯಿದ್ದೀನಿ. ಇಲ್ಲಿ ಜೀರಿಗೆ, ಸಾಸಿವೆ, ಕರಿಬೇವು ಹಾಕಿದ್ದೀನಿ, ಸ್ವಲ್ಪ ಎಣ್ಣೆ ಕೂಡ ಹಾಕಿದ್ದೀನಿ. ಹಾಗೆ ಕಟ್ ಮಾಡಿಟ್ಟಿರೋಂಥದ್ದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು, ಸ್ವಲ್ಪ ಜಾಸ್ತಿನೇ ಕಟ್ ಮಾಡಬೇಕು, ಚೆನ್ನಾಗಿರುತ್ತೆ ನೋಡಿ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜು ಒಂದು 2 ಈರುಳ್ಳಿನ ಹಾಕಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಫ್ರೈ ಆಗಲಿ, ಇದು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಅಲ್ಲಿ ತನಕ. ಅದಕ್ಕೆ ಶ್ರೇಯಾನ ಇವತ್ತು ಬೆಳಗ್ಗೆ ಬೇಗ ಕಾಲೇಜಿಗೆ ಹೋದ್ಲು, 7 ಗಂಟೆಗೆ. ಪುಲಾವನ್ನ ಮಾಡಿ ಇತ್ತು, ಅವಳು ತೊಗೊಂಡು ಹೋದ್ಲು. ಧನುಷನು ಎಕ್ಸಾಮ್ ಇತ್ತು, ಅವನು ಹೋಗಿದ್ದ ಸ್ನೇಹಿತರೆ. ಹಾಗಾಗಿ ನಾನು ಈಗ ಬೆಳಗ್ಗೆ ಒಂದು 8 ಗಂಟೆ 8 ಕಾಲಾಗಿತ್ತು, ಕೆಲಸಕ್ಕೆ ಹೋದೆ. ಅಲ್ಲಿಂದ ಯಜಮಾನ್ರು ಸ್ವಲ್ಪ ಪೇಟೆಯಲ್ಲಿ ಕೆಲಸ ಇದೆ, ಹೋಗುವ ಬಾ ಅಂತಂದರು ಸ್ನೇಹಿತರೆ. ಹೋದೆ ಅಂದರೆ ನಾನು ಕೆಲಸ ಮಾಡಿ ಮನೆಗೆ ಬರಬೇಕಂಥೇಳಿ ಅವರೊಟ್ಟಿಗೆ ಕೆಲಸಕ್ಕೆ ಹೋಗಿದ್ದೆ. ಅವರು ಆ ಕಡೆನೇ ಕೆಲಸಕ್ಕೆ ಕರ್ಕೊಂಡು ಹೋದರು. ಮತ್ತೆ ಅಂದರೆ ಏನೂ ಕೆಲಸ ಇಲ್ಲ, ಪೇಟೆಯಲ್ಲಿ ಅದು ಇದು ಕೆಲಸ ಇತ್ತು, ಸ್ವಲ್ಪ ಮನೆಗೆ ಸಾಮಾನು ಅದು ತರಲಿಕ್ಕಿತ್ತು ನಮ್ಮದು ಕೂಡ. ಅದು ನನಗೆ ಗೊತ್ತಿರಲಿಲ್ಲ, ಹಾಗೆ ಹೋಗಿದ್ದೆ. ತಿಂಡಿನೂ ಏನೋ ತಿಂದಿರಲಿಲ್ಲ. ಮಾತ್ರೆಗಳು ಕೂಡ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾವೆ. ತಲೆ ಸುತ್ತು ಬರಲಿಕ್ಕೆ ಸ್ಟಾರ್ಟ್ ಆಯ್ತು ನೋಡಿ ಅಲ್ಲಿಗೆ ಹೋದ್ಮೇಲೆ. ಹಾಗಾಗಿ ಮತ್ತೆಂತ ಮಾಡೋದು, ತುಂಬಾ ಕಷ್ಟ ಆಯಿತು. ಸಿಕ್ಕಾಪಟ್ಟೆ ತಲೆ ಸುತ್ತು ಬರಲಿಕ್ಕಾಯಿತು. ಮತ್ತು ಎಷ್ಟು ಮನೆಗೆ ಬರುವಾಗ ನಮಗೆ 12:30 ಆಗಿತ್ತು ಟೈಮ್. ಆವಾಗ ಬಂದು ನೈಟ್ ಮಾಡಿಟ್ಟಿರೋದು ಒಂದು 2 ರೊಟ್ಟಿ ಇತ್ತು, ಅದೇ ರೊಟ್ಟಿನೇ ತಿಂದೆ. ಬಂದು ಏನು ರೊಟ್ಟಿ ತಿಂದದ್ದು ಮಾತ್ರ ಗೊತ್ತು, ತುಂಬ ಮತ್ತೆ ತಲೆ ಸುತ್ತು ಬರಲಿಕ್ಕೆ ಆಯ್ತಲ್ಲ. ಏನು ಮಲ್ಕೊಂಡಿನಿ, ಎಚ್ಚರ ಆಗಿಲ್ಲ ನನಗೆ, ಅಷ್ಟೊಂದು ನಿದ್ದೆ ಬಂದುಬಿಟ್ಟಿದೆ. ನಿನ್ನೆ ನೈಟ್ ಕೂಡ ಸ್ವಲ್ಪ ನಿದ್ದೆ ಬಂದಿರಲಿಲ್ಲ, ತುಂಬ ಕೆಮ್ಮೆಲ್ಲ ಇತ್ತು. ಹಾಗಾಗಿ ಈಗ ನೋಡಿ ಈ ಥರ ಏನಾದರೂ ಒಂದು ಆಪ್ರೇಷನ್ ಆದರೆ ಈ ಥರ ಆಗಿಬಿಡ್ತೀವಿ ನೋಡಿ ಮನುಷ್ಯ. ಹಾಗಾಗಿ ಈಗ ಇವತ್ತು ಬೆಳಗ್ಗೆಯಿಂದ ಲಾಗನೇ ಮಾಡಲಿಲ್ಲ, ಈಗ ಸ್ಟಾರ್ಟ್ ಮಾಡಿದ್ದೇನೆ ಸ್ನೇಹಿತರೆ. ಈಗ ಟೊಮೆಟೊ ಕೂಡ ಹಾಕಿದೆ. ಟೊಮೆಟೊ ಹಾಕಿದ ಮೇಲೆ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ಸ್ವಲ್ಪ ನಾನು ಉಪ್ಪು ಕೂಡ ಸೇರಿಸ್ತೇನೆ, ಯಾಕೆಂದರೆ ಬೇಗ ಫ್ರೈ ಆಗುತ್ತೆ ನೋಡಿ. ಜಾಸ್ತಿ ಉಪ್ಪು ಸೇರಿಸಲ್ಲ ನಾನು, ಮಂಡಕ್ಕಿ ಕೂಡ ದಪ್ಪ ಮಂಡಕ್ಕಿ ತೊಗೊಂಡಿರೋದ್ರಿಂದ ಉಪ್ಪು ಇರುತ್ತೆ ಅದರಲ್ಲಿ ಸ್ವಲ್ಪ. ನೋಡಿ ಚೆನ್ನಾಗಿ ಫ್ರೈ ಆಗಲಿ ನೋಡಿ. ಈ ಥರ ಸೈಡಿಗೆಲ್ಲ ಎಣ್ಣೆ ಬಿಟ್ಕೋಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನೆಲಗಡಲೆ ಯಾಕೆ ಹಾಕಿಲ್ಲ ಅಂಥೇಳಿ ನೀವು ಕೇಳ್ಬೋದು. ನೆಲಗಡಲೆ ನಾನು ಹಾಕಿಲ್ಲ ಇದಕ್ಕೆ ಚೆನ್ನಾಗಿ ಅನಿಸಲ್ಲ ಅದು. ನೆಲಗಡಲೆ ಎಲ್ಲ ಹಾಕಿಬಿಟ್ರೆ, ನೆಲಗಡಲೆ ಅವಲಕ್ಕಿ ಉಪ್ಪಿಟ್ಕೋದು ಒಂದು ಸ್ವಲ್ಪ ಇದು ಅನಿಸುತ್ತೆ, ಇದಕ್ಕೆ ಸಿಮ್ಮರಿಗೆ ಸರಿ ಅನಿಸಲ್ಲ. ನಾನು ಇಲ್ಲಿ ನೆಲಗಡಲೆ ಬಡ್ದಲು ಬೇರೆ ಪದಾರ್ಥ ಸೇರಿಸ್ತಾ ಇದ್ದೀನಿ. ಅದೇನಂಥೇಳಿ ಹೇಳ್ತೇನೆ. ಸ್ವಲ್ಪ ಅರಿಶಿನ ಹುಡಿ ಹಾಕಿ ಈ ಥರ ಫ್ರೈ ಮಾಡ್ಕೊಂಡ್ಬಿಡಿ. ಈಗ ಇದನ್ನು ಸ್ಲೋ ಇಟ್ಕೊಂಡ್ಬಿಡೋಣ ಸ್ನೇಹಿತರೆ. ಸ್ಲೋ ಇಟ್ಕೊಂಡು ನಾನು ಏನು ಮಂಡಕ್ಕಿ ತೊಯಿಸಿ ನೀರೆಲ್ಲ ಕೈಯಿಂದ ಹಿಂಡಬೇಕು ನೋಡಿ, ಹೀಗೆ ಬಿಡಿ ಬಿಡಿ ಮಾಡಿ ಹಾಕೊಂಡ್ಬಿಡ್ಬೇಕು, ಇಲ್ಲಾಂದರೆ ಸ್ವಲ್ಪ ಇದಾಗುತ್ತೆ. ನಾನು ದಪ್ಪ ಮಂಡಕ್ಕಿ ತೊಗೊಂಡಿದ್ದೀನಿ, ಇದು ಸ್ವಲ್ಪ ಉಪ್ಪು ಇರುತ್ತೆ ಇದರೊಳಗಡೆ. ಇದೆಲ್ಲವನ್ನು ಇದಕ್ಕೆ ಹಾಕೊಂಡ್ಬಿಡ್ತೇನೆ ಈಗ ನೀಟಾಗಿ ನೋಡಿ. ನಾನು ಗಡಿಬಿಡಿಯಲ್ಲಿ ಮರ್ತೇ ಬಿಟ್ಟಿದ್ದೇನೆ, ಇಲ್ಲಿ ಹೋಲ್ ಮಾಡ್ಕೊತೀನಿ ಸ್ವಲ್ಪ, ಸಾರಿ. ಯಾಕೆ ಅಂತಂದರೆ ಕಾಯಿ ಮೆಣಸೇ ಹಾಕಿಲ್ಲ ಸ್ನೇಹಿತರೆ. ನಾನು ಕಾಯಿ ಮೆಣಸು ರುಬ್ಬಿ ಇಟ್ಕೊಂಡಿದ್ದೆ ಸ್ವಲ್ಪ ನೋಡಿ. ಈಗ ಹಾಕ್ತಾಯಿದ್ದೀನಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇಲ್ಲಿ ಎಣ್ಣೆಯಲ್ಲಿ ಮಿಡ್ಲಲ್ಲಿ ಸ್ವಲ್ಪ ಇದು ಮಾಡ್ಕೊತಾಯಿದ್ದೀನಿ. ಆಗಲೇ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗಿತ್ತು, ಸಾರಿ. ಏನಂದರೆ ಯಾವುದೋ ಒಂದು ಗುಂಗಲ್ಲಿ ನಾನು ಹಾಗೆ ಇದು ಮಾಡಿಬಿಟ್ಟೆ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಈಗ ನಿಮಗೆ ಇನ್ನೊಂದು ಚೂರು ಉಪ್ಪು ಬೇಕಾದರೆ ಹಾಕೊಳ್ಳಿ. ನಾನು ಉಪ್ಪು ಹಾಕಿದ್ದೇನೆ ಆವಾಗಲೇ, ಸ್ವಲ್ಪ ಸಾಕು. ಈಗ ನಾನೇನು ಮಾಡ್ತೀನಿ ಅಂದರೆ ಇದಕ್ಕೆ ಮೇಲುಗಡೆಯಿಂದ ಈಗ ನೋಡಿ ಇಷ್ಟು ಮಿಕ್ಸ್ ಆದಮೇಲೆ
ಹುರಿಗಡಲೆ ಪೌಡರ್ ಮಾಡಿಟ್ಟಿದೆ. ಅಂದರೆ ಹುರಿಗಡಲೆ ಅಂದರೆ ನಾವು ಪುಟಾಣಿ ಅಂಥೇಳಿ ಕರಿತೀವಿ ನೋಡಿ. ಅದನ್ನು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸಿಯಲ್ಲಿ ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೆ. ನಾನು ಇದನ್ನು ನೈಸಾಗಿ ಮಾಡಬಾರ್ದು, ಚೆನ್ನಾಗಿರಲ್ಲ ನೋಡಿ. ಈ ಥರ ಈಗ ಮಿಕ್ಸ್ ಮಾಡಿದ ಮೇಲೆ ಇದು ನೀರಿನ ಪಸೆದು ಇರುತ್ತಲ್ಲ, ಗಟ್ಟಿ ಹಿಂಡ್ಕೋಬೇಕು ಮಂಡಕ್ಕಿನ ನೋಡಿ. ಇದು ಉತ್ತರ ಕರ್ನಾಟಕದ ಸ್ಪೆಷಲ್. ಈಗ ಎಲ್ಲ ಕಡೆ ತುಂಬಾ ಮಾಡ್ತಾರೆ, ಇದನ್ನೆಲ್ಲ ಅಂತಲ್ಲ, ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಇನ್ನೊಂದು ಪದಾರ್ಥ ನಾನು ಸೇರಿಸ್ತೇನೆ ಸ್ನೇಹಿತರೆ. ಇದಕ್ಕೆ ಸ್ವಲ್ಪ ಸಕ್ಕರೆ ಕೂಡ ಹಾಕಬೇಕು, 1 ಟೇಬಲ್ ಸ್ಪೂನಷ್ಟು ನೋಡಿ. ಈಗ ಸಕ್ಕರೆ ಕೂಡ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಎಲ್ಲ ಚೆನ್ನಾಗಿ. ಇದೆಲ್ಲ ಒಂದು ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇವತ್ತು ನಾನು ಯಾವುದೂ ವಿಡಿಯೋ ಹಾಕೋದಕ್ಕಾಗಲ್ಲ, ನಾನು ವಿಡಿಯೋನೂ ಮಾಡಿಲ್ಲ ಇವತ್ತು. ಇದರೊಟ್ಟಿಗೆ ಇನ್ನೊಂದು ಮಾಡ್ತೀನಿ. ಈಗ ಮಳೆ ಬರ್ತಾಯಿದೆ, ಬಿಸಿ ಬಿಸಿ ಇದರೊಟ್ಟಿಗೆ ಏನು ಅಂಥೇಳಿ ಅದನ್ನು ಮಾಡುವಾಗ ನಿಮಗೆ ತೋರಿಸ್ತೇನೆ ನೋಡಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದರೆ ಈಗ ಮಂಡಕ್ಕಿ ಸೂಸ್ಲ ನಮಗೆ ರೆಡಿ ಆಯಿತು ಸ್ನೇಹಿತರೆ. ಇದಕ್ಕೊಂದು ನೋಡಿ ಸ್ನೇಹಿತರೆ, ಈಗ ರೆಡಿಯಾಗಿದೆ ಚುನ್ಮರಿ ಸೂಸ್ಲ ಫುಲ್. ಅಂದರೆ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಈಗ ಕಲರ್ಫುಲ್ಲಾಗಿರೋಂಥ ಚುನ್ಮರಿ ಸೂಸ್ಲ ರೆಡಿಯಾಗಿದೆ. ಹಾಗೆ ಇದ್ರ ಸೈಡ್ ಡಿಶಾಗಿ ಇನ್ನೊಂದು ಇದಕ್ಕೆ ಮಾಡ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸೂಪರ್ ಅಂತಲೇ ಹೇಳ್ಬೋದು. ಈಗ ಮಸ್ತಾಗಿದೆ. ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಬಿಡ್ತೀನಿ. ಆ ಪದಾರ್ಥ ಮಾಡುವಾಗ ಯಾವುದು ಅಂಥೇಳಿ ನಿಮಗೆ ತೋರಿಸ್ತೀನಿ. ಯಜಮಾನ್ರಿ ಫೋನ್ ಕಲ್ಸತ್ತಾರ, ಫೋನ್ ಹೇಳ್ಕೊಡ್ತಾರನ್ರಿ, ಗೊತ್ತಾತ ನಟ್ಟ. ಏನಪ್ಪ ಬ್ಯಾಗ್ ಚಂಡಿ ಆಗಲಿಲ್ಲಲ್ಲ, ಇವರು ಕಸ ಗುಡ್ಸತ್ತಾರ ನೋಡಿ. ಇವ್ರು ಗುಡಿಸ್ಲಿ ಸ್ನೇಹಿತರೆ. ನಾನು ಏನು ಮಾಡ್ತೀನಿ ಅಂಥೇಳಿ ಅವಾಗಲೇ ಹೇಳಿದ್ನಲ್ಲ ನಿಮಗೆ ನೋಡಿ. ಇಲ್ಲಿ ಈರುಳ್ಳಿ ಬಜ್ಜಿ ಮಾಡಬೇಕಂತೇಳಿ ಮಂಡಕ್ಕಿ ಸೂಸ್ಲ ಒಟ್ಟಿಗೆ ಈರುಳ್ಳಿ ಬಜ್ಜಿ ತುಂಬ ಚೆನ್ನಾಗಿರುತ್ತೆ. ಆದರೆ ಕೆಮ್ಮಿದೆ ನನಗೂ ಕೂಡ, ಶ್ರೇಯನಿಗೂ. ಅದಕ್ಕೆ ಸ್ವಲ್ಪ ಮಾಡತ್ತೀನಿ. ನಮ್ಮ ಅಮ್ಮರಿಗೆ ಕೂಡ ತುಂಬ ದಿನ ಆಯಿತು ಕೊಟ್ಟಿರಲಿಲ್ಲ, ಅವ್ರಿಗೂ ಕೊಟ್ಟಂಗಾಗುತ್ತೆ ಅಂಥೇಳಿ ಮಾಡ್ತಾಯಿದ್ದೀನಿ. ಇದಕ್ಕೆ ಈರುಳ್ಳಿ ಕಟ್ ಮಾಡಾಕಿನಿ, ಕೊತ್ತಂಬರಿ ಕರಿಬೇವು ಎರಡೂ ಹಾಕ್ಕೊಂಡಿನಿ ಸ್ನೇಹಿತರೆ ಆಲ್ರೆಡಿ. ಅದಕ್ಕೆ ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಓಂಕಾಳನ್ನ ಹಾಕಿದರೆ ಗ್ಯಾಸ್ಟ್ರಿಕ್ ಆಗೋಲ್ಲ. ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಸ್ವಲ್ಪ ಓಂಕಾಳನ್ನ ಜಾಸ್ತಿ ಹಾಕ್ಕೊಳ್ಳಿ, ಹಾಗೆ ಚೆನ್ನಾಗಿರುತ್ತೆ. ಜೀರಿಗೆ ಸ್ವಲ್ಪ ನಾನು ಇದೀಗ ಮಿಕ್ಸರ್ ಹಾಕಿದ್ನಲ್ಲ ಇದಕ್ಕೆ ಚುನ್ಮರಿ ಸೂಸ್ಲ ಕೂಡ ಇದನ್ನೂ ಅದನ್ನ ಹಾಕಿದ್ದೆ. ಕಟ್ ಮಾಡಿ ಹಾಕೋಕ್ಕಿಂತ ಇದೇ ಥರ ಹಾಕಿ ಇರಲಿ ಅಂಥೇಳಿ ಹಾಕಿದ್ನಿ ಸ್ನೇಹಿತರೆ. ಈಗ ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಉಪ್ಪಿನ ಡಬ್ಬಿ ಕೊಡ್ರಿ ಒಂದು ಸ್ವಲ್ಪ, ಅಲ್ಲೈತೆ ನೋಡ್ರಿ, ಇದು ಮುಂದಿನ ಬಿಳಿ ಡಬ್ಬಿ ನಿಮ್ಮ ಮುಂದಿನ ರೀ. ಅದನ್ನು ಕೊಡ್ರಿ ನೋಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಂಡ್ಬಿಡ್ತೀನಿ. ಮಿಕ್ಸ್ ಮಾಡಿ ಎಷ್ಟು ಬೇಕಷ್ಟು ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಚೆನ್ನಾಗಿ. ಅಷ್ಟು ನೀರು ಸಾಕಾಗಲ್ಲ ರೀ, ಕ್ಯಾನ್ ತಂದು ಸುರಿ ಬಿಡ್ರಿ ಅದನ್ನ ನೋಡಿ. ಇಲ್ಲಿ ನನಗೆ ಎಷ್ಟು ಹಿಟ್ಟು ಬೇಕಲ್ಲ ಅಷ್ಟು ಹಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ಬಜ್ಜಿ ಹಿಟ್ಟಿನ ಹದಕ್ಕೆ ನಾನು ಕಲಿಸ್ಕೊಂಡ್ಬಿಡ್ತೇನೆ ಸ್ನೇಹಿತರೆ. ಯಾವಾಗಲೂ ಬಜ್ಜಿ ಮಾಡ್ತೀನಿ ನೋಡಿ, ನಾನು ತುಂಬ ಸತಿನೂ ಹಾಕಿದ್ದೀನಿ. ಹಾಗಾಗಿ ಈಗ ಇದನ್ನ ಚೆನ್ನಾಗಿ ಕಲಿಸ್ಕೊಂಡ್ಬಿಡ್ತೀನಿ ನೋಡಿ. ಇಲ್ಲಿ ಹಿಟ್ಟು ಕಲಿಸಿಟ್ಟಿನಿ ಆಲ್ರೆಡಿ. ಇಲ್ಲಿ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇಲ್ಲಿ ನಮ್ಮ ಬಾಸ್ ದೇವರಿಗೆ ದೀಪ ಹಚ್ತಾ ಇದ್ದಾರೆ ಸಾಯಂಕಾಲ. ಟೈಮ್ ತುಂಬ ಆಗಿದೆ ಇವತ್ತು. ಮಳೆ ಅಂತೂ ಬಿಟ್ಟೇ ಇಲ್ಲ. ನಮ್ಮ ಬಾಳೆ ಗಿಡಗಳು ಎಷ್ಟು ಚೆನ್ನಾಗಿ ಕಾಣ್ತಾ ನೋಡಿ. ಹಾಗಾಗಿ ಇವತ್ತು ಮಳೆ ಬಿಟ್ಟಿಲ್ಲ. ಧನುಷನ್ ಕ್ಯಾಲ್ಕುಲೇಟ್ರ್ ಒಂದು ಹಾಳಾಗಿದೆ, ಅದು ವರ್ಕ್ ಆಕೈತೆ, ಏನು ಮಾಡ್ತೈತೆ. ನಾಳೆಗೆ ಎಕ್ಸಾಮ್ ಇದೆ ಅವನಿಗೆ ಬೇಕು. ಏನು ಪುಲಾವ್ ಇದನ್ನು ಮಾಡಿದ್ನೆಲ್ಲ ಚುನ್ಮರಿ ಸೂಸ್ಲ ಅದ್ರ ಮೇಲೆ ಕಾವಿಗೆ ಇಟ್ಟಿದ್ದಾರೆ ನೋಡಿ ತಂದು. ಹಾಗಾಗಿ ತುಳಸಿಗೆ ದೀಪ ತೊಗೊಂಡು ನಡೆದ್ರಿ ಅವರು ಎಲ್ಲ. ಧನುಷ್ ಅವರು ದೀಪ ಹಚ್ಚಲಿ ಸ್ನೇಹಿತರೆ. ಇಲ್ಲಿ ಎಣ್ಣೆ ಕೂಡ ಕಾದಿದೆ, ಬಜ್ಜಿ ಹಾಕೊಂಡು ಬನ್ನಿ ನೋಡಿ ಸ್ನೇಹಿತರೆ. ಇಲ್ಲಿ ಎಣ್ಣೆ ಕೂಡ ಕಾದಿದೆ. ಏನು ಹಿಟ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿದ್ನೆಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕ್ತಾ ಹೋಗ್ತೀವಿ. ಬಜ್ಜಿ ಹಿಟ್ಟು ನೋಡಿ ಎಷ್ಟು ಎಣ್ಣೆಯಲ್ಲಿ ಹಿಡಿತೋ ಅಷ್ಟನ್ನು ಹಾಕೊಂಡ್ಬಿಡೋಣ. ನೋಡಿ ಇದೇ ಥರ ಎಣ್ಣೆ ಕಾಯಬೇಕು ಚೆನ್ನಾಗಿ. ಎಣ್ಣೆ ಕಾದಿದ್ರೆ ಮಾತ್ರ ಬಜ್ಜಿ ಚೆನ್ನಾಗಿ ಬರ್ತಾವೆ. ನಾನು ಇದಕ್ಕೆ ಸೋಡಾ ಪುಡಿ ಅದು ಯೂಸ್ ಮಾಡಿಲ್ಲ ಏನು, ಹಾಗಾಗಿ ಹಾಗೆ ಮಾಡ್ತಾಯಿದ್ದೀನಿ. ಸೋಡಾ ಪುಡಿ ಹಾಕಿದರೆ
ಒಂದು 4 ಬಜಿ ತಿನ್ನುವಷ್ಟರಲ್ಲಿ ಹೊಟ್ಟೆ ತುಂಬಿಬಿಡುತ್ತೆ. ಮತ್ತು ಆಮೇಲೆ ಹೊಟ್ಟೆ ಚುರುಗುಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ. ಈಗ ಇಷ್ಟು ಹಾಕಿದ್ದೇನೆ. ಇದು ಈಗ ಒಂದು 2ರಿಂದ 3 ನಿಮಿಷ ಫ್ರೈ ಆಗಲಿ ನೋಡಿ. ಈಗ ಟರ್ನ್ ಮಾಡ್ಕೊಂಡ್ಬಿಡ್ತೇನೆ. ಈಗ ಚೆನ್ನಾಗಿ ಈ ಥರ ಎಲ್ಲ ಎಣ್ಣೆಯಿಂದ ಹೊರಗೆ ಬರ್ತಾಯಿವು ಎಲ್ಲವನ್ನು ನೋಡಿ. ಈಗ ಟರ್ನ್ ಮಾಡ್ಕೊಂಡು ಇದೇ ಥರ ಈಗ ನಾನು ಉಳಿದಿರೋಂಥ ಬಜ್ಜಿ ಕೂಡ ಹೀಗೆ ಕರ್ಕೊಂಡ್ಬಿಡ್ತೇನೆ. ಹಾಕುವಾಗ ತುಂಬ ಚಿಕ್ಕದು ಹಾಕಬೇಕಾಗುತ್ತೆ. ನಾನು ತುಂಬ ಚಿಕ್ಕದು ಹಾಕ್ತಾಯಿದ್ದೀನಿ, ದೊಡ್ಡದೇನು ಹಾಕಿಲ್ಲ ಈ ಸತಿ. ಬಜ್ಜಿ ತುಂಬ ಸತಿ ಜಾಸ್ತಿ ಮಾಡ್ತಿದ್ದೆ, ನನಗೂ ಹುಷಾರಿಲ್ಲ. ಶ್ರೇಯನೂ ತಿನ್ನೋದಿಲ್ಲ, ಕೆಮ್ಮಿದೆ ಅವಳಿಗೂ ಕೂಡ. ಸ್ವಲ್ಪ ತಿನ್ನಲಿ, ಜಾಸ್ತಿ ಬೇಡ ಸ್ನೇಹಿತರೆ, ಅದಕ್ಕಾಗಿ ಕಮ್ಮಿನೇ ಮಾಡ್ತಾಯಿದ್ದೀನಿ. ಈಗ ಇದಷ್ಟು ಬಜ್ಜಿನ ರೆಡಿ ಮಾಡಿ ಎತ್ತಿಟ್ಕೊಂಡ್ಬಿಡ್ತೇನೆ ಸ್ನೇಹಿತರೆ. ಇಲ್ಲಿ ಬಜ್ಜಿ ರೆಡಿ ಮಾಡತ್ತಿದ್ದೆ, ಜೋರು ಮಳೆ ಕೂಡ ಬರ್ತಾಯಿದೆ. ಇಲ್ಲಿ ಚಹಾ ಕೂಡ ರೆಡಿಯಾಗಿದೆ, ಇಲ್ಲಿ ಹಾಲಿದೆ. ಈಗ ಧನುಷನಿಗೆ ಲ್ಯಾಪ್ಟಾಪ್ ಅತನ ಸಾರಿ ಅದೇನು ಇದು ಕ್ಯಾಲ್ಕುಲೇಟರ್ ಆವಾಗಲೇ ತೋರಿಸಿದ್ನಲ್ಲ, ಅದು ವರ್ಕ್ ಆಗ್ತಾಯಿಲ್ಲ. ನಾಳೆ ಎಕ್ಸಾಮಿಗೆ ಬೇಕು, ಅವನಿಗೆ 8 ಗಂಟೆಗೆ ಅಂದರೆ ಹೋಗ್ತಾನೆ. ಅದಕ್ಕಾಗಿ ಅದು ವರ್ಕ್ ಆಗಲ್ಲ. ಈಗ ನಾಳೆ ಬೇಕು ಅವನಿಗೆ ಎಕ್ಸಾಮಿಗೆ. ಈಗ ತರಲಿಕ್ಕೆ ಹೋದ್ರು ನೋಡಿ. ಶ್ರೇಯಾ ಅವ್ರ ಪಪ್ಪ ಹೋಗ್ತಾ ಇದ್ದಾರೆ ತರಲಿಕ್ಕೆ ನೋಡಿ. ಚೆನ್ನಾಗಿದ್ದು ತೊಗೊಂಬನ್ನಿ. ಹೀಗೆ ನಮ್ಗೆ ಸಣ್ಣ ಬೇಕು, ದೊಡ್ಡ ತರಕ್ಕೆ ಹೋಗ್ಬೇಡ್ರಿ ಅಲ್ಲ. ನಿಮ್ಮ ಪಪ್ಪ ನೀನು ಹೋಗ್ಯಾನ? ಹೋಗಿ ಬನ್ನಿ. ಹಾಂ, ಓದ್ಕೋತ ನೋಡಿ ಹೋಗ್ರಿ. ನೋಡಿ ಒಂದು ಬಜ್ಜಿ ತೆಗಿ, ಎಣ್ಣೆಗೆ ಸ್ವಲ್ಪ. ಹಾಂ ನೋಡಿ ಹೋದರು. ಈಗ ನನಗೆ ಹೋಗಲಿಕ್ಕೆ ಹೇಳಿದರು, ತರಲಿಕ್ಕೆ. ಯಾಕೋ ಸ್ವಲ್ಪ ನನಗೂ ಹುಷಾರಿಲ್ಲ, ಬಿಟ್ಟೆ. ಇವತ್ತು ಪೇಟೆಗೆ ಹೋಗಿ ಮನೆಯಲ್ಲಿ ಸ್ವಲ್ಪ ಸಾಮಾನು ಖಾಲಿ ಆಗಿತ್ತು, ಇರುವಂಥದ್ದು ಬಿಟ್ಟು ತೊಗೊಂಬಂದೆ. ಮಂಡಕ್ಕಿ ಸ್ವಲ್ಪ ನೂಡಲ್ಸ್. ಇದು ನಮಗಲ್ಲ, ಇದು ನಮ್ಮ ಅಮ್ಮರಿಗೆ ಅದು ತಂದು. ಹೆಸರು ಕಾಳು, ಇದು ಅವಲಕ್ಕಿ, ಮೈದಾ ಹಿಟ್ಟು, ಬೆಲ್ಲ ನಮಗೆ ಬೇಕು. ನಮ್ಮ ಸರ್ ಓ ಬಜ್ಜಿ ತೆಗಿತಾ ಇದ್ದಾನೆ ನೋಡಿ. ನಿಧಾನಕ್ಕೆ ಉಳಿಸಿ ನನಗೆ ಹೈಟ್ ಆಗಿಬಿಟ್ಟಿದ ನೋಡಿ ಅವನು. ಸರಿ, ನಾ ತೆಗಿತೀನಿ ಬೇ. ನೋಡಿ ಸ್ನೇಹಿತರೆ, ನಾನು ಹೊರಗಡೆ ಅವ್ರ ಪಪ್ಪ ಹೊಂಟಿದ್ದಾರೆ, ಅಲ್ಲಿ ಬಂದೆ. ಕ್ಯಾಟ್ ಬಿಡ್ತಾ ಅಂತ ಹೇಳಿ ಇಲ್ಲಿ ಅವನೇ ತೆಗಿತಾ ಇದ್ದೇನೆ ಈ ಥರ ನೋಡಿ. ಅದಕ್ಕೆ ಚಾಕು ಅಷ್ಟೊಂದು ತೊಗೊಂಬನ್ನಿ ಅಂತ ಕಳಿಸಿದ್ದೀನಿ. ಇದೇ ಥರ ಉಳಿದಿರೋಂಥ ಬಜ್ಜಿ ಅಥವಾ ಕೂಡ ಮಳೆ ಬರುವಾಗ ಬಿಸಿ ಬಿಸಿಯಾಗಿ ಇರುತ್ತೆ, ತುಂಬ ಚೆನ್ನಾಗಿ. ಅದಕ್ಕಾಗಿ ಸ್ವಲ್ಪ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ಚಿಕ್ಕ ಚಿಕ್ಕದು ಹಾಕ್ತಾಯಿದ್ದೀನಿ, ತುಂಬ ದೊಡ್ಡದು ಹಾಕ್ತಾಯಿಲ್ಲ. ಹಾಗೆ ಒಂದು ಸ್ವಲ್ಪ ನಮ್ಮ ಅಮ್ಮರ ಮನೆಗೆ ಹೋಗಿ ಬರ್ತೇವೆ. ನಾನು ತುಂಬ ದಿನ ಆಯಿತು, ಮೊನ್ನೆ ಹೋಗಿದ್ದೆ, ಊರಿಂದ ಬಂದ ದಿನವೇ ಹೋಗಿ ಬಂದಿದ್ದೇನೆ. ಈಗ ಏನೂ ಮಾಡಿದ್ದಿಲ್ಲ ನಾನು ಕೂಡ ಅಡುಗೆ ಅವ್ರಿಗೆ ಕೊಡುವಂಥದ್ದು. ಈಗ ಮಳೆ ಬರುವಾಗ ಹೇಗೆ ಬಜ್ಜಿ ಅದು ತಿಂತಾರೆ ಅವರು ಕೂಡ. ಸ್ವಲ್ಪ ಬಜ್ಜಿ ಚುಮ್ಮರಿ ಸುಸ್ಲ ಕೊಟ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ ಕೂತು ಮಾತಾಡಿ ಬರ್ತೇನೆ ಸ್ನೇಹಿತರೆ. ನಾನು ಹೋಗ್ದಿದ್ರೆ ಅವ್ರಿಗೆ ಸಮಾಧಾನ ಆಗಲ್ಲ. ನಾನು ಊರಿಗೆ ಹೋದಾಗ ಎಷ್ಟು ಸತಿ ಕಾಲ್ ಮಾಡಿದ್ದಾರೆ ಗೊತ್ತಾ ಸ್ನೇಹಿತರೆ, ಹೇಗಿದ್ದಿ, ಹುಷಾರಿದ್ದಿ ಇಲ್ವಾ ಅಂತೇಳಿ. ದನಿಯರಿಗೆ ಇದನ್ನ ಆಗಲ್ಲ, ಅಮ್ಮನ ಹತ್ರ ಮಾಡಿಸ್ತಾರೆ, ಮಾತಾಡ್ತಿದ್ರು. ಆದರೂ ನೋಡಿ ತುಂಬ ಜನ ಕಾಲ್ ಮಾಡಿದರು, ಹುಷಾರಾಗಿದೆ ಇಲ್ಲ ಹೇಗೆ ಅಂಥೇಳಿ. ಉಡುಪಿಯವರು ತುಂಬ ಜನ ಅಮ್ಮರೆಲ್ಲ ಕಾಲ್ ಮಾಡಿ ಕೇಳ್ತಿದ್ರು ನೋಡಿ ಸ್ನೇಹಿತರೆ. ಈ ಥರ ಸಂಬಂಧಗಳಂದರೆ ಇನ್ನೂ ಒಂದು ಹೊತ್ತಿಗೆ ಮನೆಯವರಿಗಿಂತ ಜಾಸ್ತಿ ಹೊರಗಿನವರಿಂದ ಪ್ರೀತಿನೇ ಜಾಸ್ತಿ ಸಿಗ್ತದೆ. ನಂಗೆ ಅದೇ ಖುಷಿ. ನಮ್ಮ ಮನೆಯವ್ರಿಗಿಂತ ನನಗೆ ಹೊರಗಡೆಯವ್ರದ್ದೇ ಜಾಸ್ತಿ ಅಟ್ಯಾಚ್ಮೆಂಟ್ ಕೂಡ ಇದೆ, ಮನೆಯವ್ರಿಗಿಂತಲೂ. ನನಗೆ ಗೊತ್ತಿಲ್ಲ, ಉಡುಪಿಗೆ ಬಂದಮೇಲೆ, ಇಲ್ಲಿಗೆ ಬಂದಮೇಲೆ ತಾಯಿಗಿಂತ ಹೆಚ್ಚಳ ಅಂತ ಹೇಳ್ಬೋದು. ಆ ಥರ ಇದ್ದಾರೆ ಇಲ್ಲಿ ಜನ. ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ, ನೋಡ್ಕೊತಾರೆ. ನಾವು ಕೂಡ ಹಾಗೆ ಮಾಡ್ತೀವಿ. ಮತ್ತು ಇನ್ನೊಂದು ಏನು ಗೊತ್ತಾ, ನಾವು ಉಡುಪಿಯಲ್ಲಿದ್ದರು ನಮ್ಮ ಅಮ್ಮರ ಮನೆಗೆ ಹೋದ್ರೆ ಯಾರು ಇವರು ನಮ್ಮ ಮನೆ ಕೆಲಸದವರು ಅಂತ ಅನ್ನೋದಿಲ್ಲ ನೋಡಿ. ಅದೊಂದು ಖುಷಿ ಸ್ನೇಹಿತರೆ ನನಗೆ. ಹಾಗಾಗಿ ಇಲ್ಲಿ ಜನ ಹಾಗೆ. ನಮ್ಮ ಕಡೆ ಕೆಲಸದವ್ರು ಅಂದ್ರೆ ಒಂದು ಮರ್ಯಾದೆ ಬೇರೆ, ನಮ್ಮ ಕಡೆಯಲ್ಲಿ. ಇಲ್ಲಿ ಹಾಗಲ್ಲ. ಇಲ್ಲಿ ಬೇರೆಯವ್ರಿಗೆ ಗೊತ್ತಿಲ್ಲ, ನಮಗೆ ಮಾತ್ರ ಆ ಥರ ಮಾಡಲ್ಲ ಯಾರು. ನಾನು ಹೋಗ್ತೇನೆ ಕೆಲಸಕ್ಕೆ, ಯಜಮಾನ್ರು ಹೋಗ್ತಾರೆ.
ನೋಡಿ ಈಗ ನಾನು ಊರಿಗೆ ಹೋದರೆ ಒಂದೂವರೆ ತಿಂಗಳು ಶ್ರೇಯಾ ಹೋಗ್ತಿದ್ಲು ಕೆಲಸಕ್ಕೆ. ನನ್ನ ಕೆಲಸ ಶ್ರೇಯಾ ಮಾಡಿದ್ದಾಳೆ, ಬಿಟ್ಟಿಲ್ಲ ಕಂಟಿನ್ಯೂ. ಮೊನ್ನೆ 2 ದಿನ ನನ್ನ ಹತ್ರ ಏನು ಬಂದ್ಲಲ್ಲ ಆವಾಗ 3 ದಿನ ಬಿಟ್ಟಿದ್ಲು. ಅವಾಗ ಅಮ್ಮನೇ ಮಾಡ್ಕೊಂಡಿದ್ದಾರೆ ಕೆಲಸ ಎಲ್ಲ. ಈಗ ಮತ್ತೆ ನಾನೇ ಸ್ಟಾರ್ಟ್ ಮಾಡಿದೆ ಇವತ್ತಿನಿಂದ. ಊರಿಂದ ಬಂದ ಮೇಲೆ 1 ದಿನ ಹೋಗಿದ್ದೆ. ಅದು ನನಗೆ ಯಾಕೋ ಹುಷಾರು ತಪ್ಪಿದಂಗೆ ಆಯ್ತು ಅವತ್ತು ಕೂಡ. ಯಾಕಂದರೆ ಆಪ್ರೇಷನ್ ಆಗಿ ತುಂಬ ದಿನ ಆಗಿಲ್ಲ. 2ನೇ ತಾರೀಕಿಗೆ ನೋಡಿ, ಜುಲೈ 2ನೇ ತಾರೀಕಿಗೆ ಆಗಿದೆ. ಈಗ ಆಗಸ್ಟ್ 2ನೇ ತಾರೀಕಿಗೆ 1 ತಿಂಗಳಾಗುತ್ತೆ ನನಗೆ ಆಪ್ರೇಷನ್ ಆಗಿ. ಅಮ್ಮ ಅದೆಲ್ಲ ಹೋಗೋದು ಬೇಡ ಅಂತಲೇ ಹೇಳ್ತಾಯಿದ್ರು. ಆದರೆ ಯಾಕಂದರೆ ಮಕ್ಕಳ ಕಾಲೇಜ್ ಇರುತ್ತೆ, ತುಂಬ ಅಮೌಂಟ್ ಕಟ್ಟಿ ನಾವು ಮಕ್ಕಳನ್ನ ಶಾಲೆ ಸೇರಿಸಿದ್ದೀವಿ. ಅದು ಮಕ್ಕಳು ಈಗ ಶ್ರೇಯಾಂದು ಕಾಲೇಜ್ ಸ್ಟಾರ್ಟ್ ಆಗಿದೆ ಇವತ್ತಿನಿಂದ. ಮತ್ತು ಈಗ ಅವಳು ಬೆಳಗ್ಗೆ ಬೇಗದ ಅವಳಿಗೆ ಡಬ್ಬಿ ಮಾಡಿ ಕಟ್ಟಬೇಕು. ಹಾಗೆ ಧನುಷನ್ ಕೂಡ ಕಾಲೇಜ್ ಸ್ಟಾರ್ಟ್ ಆಗಿದೆಯಲ್ಲ, ಎಲ್ಲವನ್ನು ನಮ್ಮ ಇದಕ್ಕೋಸ್ಕರ ಬಿಟ್ಟು ಕೂತ್ರೆ ಮಕ್ಕಳದು ಹಾಳಾಗುತ್ತೆ ಅಲ್ವಾ. ಅದಕ್ಕಾಗಿ ಬೇಡ. ನಾನು ಕೂಡ ಜಾಸ್ತಿ ಹೊರಗಡೆ ಹೋಗಲ್ಲ, ಬೆಳಗ್ಗೆ 1 ಗಂಟೆ 2 ಗಂಟೆ ಹೋಗಿ ಬರ್ತೇನೆ ಅಷ್ಟೇ, ಮತ್ತು ಮನೇಲೇ ಇರ್ತೇನೆಲ್ಲ ಅಂಥೇಳಿ ಬಂದೆ. ಆದರೂ ಆಪ್ರೇಷನ್ ಮಾಡಿಸ್ಕೊಂಬಂದರೆ ಗಂಡ ಕೂಡ ಹೆಲ್ಪ್ ಮಾಡ್ತಾರೆ, ಮಕ್ಕಳು ಕೂಡ ಹೆಲ್ಪ್ ಮಾಡ್ತಾರೆ. ಏನು ಸ್ವಲ್ಪ ಅಡುಗೆ ಮಾಡ್ತೇನೆ ಅಷ್ಟೇ, ಕರೆ ಬೇರೆದ್ದೇನು ಮಾಡಲ್ಲ. ಶ್ರೇಯಾ ಬಟ್ಟೆ ತೊಳಿತಾಳೆ, ಪಾತ್ರೆ ತೊಳಿತಾಳೆ, ಕಸ ಗುಡಿಸೋದು ಎಲ್ಲ ಮಾಡ್ತಾಳೆ. ಅವಳು ಇಲ್ಲದ ಟೈಮಲ್ಲಿ ಸ್ವಲ್ಪ ನಾನು ಮಾಡ್ಕೊತೀನಿ. ಯಜಮಾನ್ರು ಕೂಡ ಮಾಡ್ತಾರೆ, ಹಾಗೇನಿಲ್ಲ. ಅದಕ್ಕೋಸ್ಕರ ಅದೇ ಧೈರ್ಯದ ಮೇಲೆ ನಾನು ಬಂದದ್ದು. ಅಮ್ಮನ ಮನೆಯಲ್ಲಿದ್ದು ರೆಸ್ಟ್ ಮಾಡೋಕ್ಕಿಂತ ಇಲ್ಲಿಗೆ ಬಂದರೆ ಒಳ್ಳೆಯದಲ್ಲ ಅಂತೇಳಿ ಬಂದಿದ್ದೀನಿ ಸ್ನೇಹಿತರೆ. ಏನು ಪ್ರಾಬ್ಲಮ್ ಇಲ್ಲ. ಯಾಕೋ ಇವತ್ತು ಸಡನ್ಲಿ 1.5 ತಿಂಗಳಿಂದ ಕೆಲಸ ಮಾಡಿರಲಿಲ್ಲ. ಇವತ್ತು ಮಾಡಿದ ಮೇಲೆ ಮತ್ತು ಇನ್ನೊಂದೇನು ಗೊತ್ತಾ, ನಂದು ಊಟ ಸ್ವಲ್ಪ ಕಮ್ಮಿ. ನಂದು ದಿನದಾಗ ಮಿನಿಮಮ್ ಅಂದರೆ 2 ಟೈಮ್ ಮಾತ್ರ ಊಟ ಮಾಡ್ತೀನಿ, ಅದು ಸ್ವಲ್ಪ ಸ್ವಲ್ಪ. ಮತ್ತು 3 ಟೈಮ್ ಊಟ ಮಾಡಲ್ಲ ನಾನು ಯಾವಾಗಲೂ. ಅದಕ್ಕೋಸ್ಕರನೇ ಅವಾಗ ಆ ಟೈಮಲ್ಲಿ ಬ್ಲಡ್ ಕೂಡ ಕಮ್ಮಿ ಆಗಿಬಿಡ್ತು ಆಪ್ರೇಷನ್ ಮಾಡೋ ಟೈಮಲ್ಲಿ. ಅದಕ್ಕಾಗಿ ಹಸುವಾಗುವಂಥ ಮಾತ್ರೆ ಕೊಟ್ಟಿದ್ದಾರೆ. ಇವತ್ತು ತಲೆ ಸುತ್ತು ಬಂದುಬಿಡ್ತು ನನಗೆ. ಅಂದರೆ 1 ಗಂಟೆ ಇತ್ತು ಮಧ್ಯಾಹ್ನ. ಬೆಳಗ್ಗೆ ಏನು ಸ್ವಲ್ಪ ಚಹಾ ಕುಡಿದು ಇದನ್ನೆಲ್ಲ ಅಷ್ಟೇ. ಅದಕ್ಕಾಗಿ ಇವತ್ತು ತುಂಬಾ ಸುಸ್ತು ಮಾಡಿಬಿಡ್ತು. ಇಲ್ಲ, ನಾಳೆ ಬೆಳಿಗ್ಗೆ ಬೇಗ ಊಟ ಮಾಡಿನೇ ಹೊರಗಡೆ ಹೋಗೋದು ಬೆಸ್ಟು. ಅಂದರೆ 8 ಗಂಟೆಗೆ ಹೋಗ್ತೀವಲ್ಲ, ಆವಾಗ ಊಟ ಹೋಗಲ್ಲ ನಮಗೆ, ತಿನ್ನೋದಕ್ಕಾಗಲ್ಲ. ಅದಕ್ಕಾಗಿ ಬಿಟ್ಟು ಹೋಗಿದ್ದೆ ನಾನು. ಬೆಳಗ್ಗೆ ಶ್ರೇಯಾನಿಗೆ ಪುಲಾವನ್ನ ಮಾಡಿದ್ದೀವಿ, ಹಾಗೆ ಇದೆ ಇಲ್ಲಿ ಪುಲಾವನ್ನ. ಈಗ ಸುಮ್ಮನೆ ಸುಸ್ಲಾ ಮಾಡಿದ್ದೀನಿ. ಇನ್ನು ಇದಷ್ಟು ಮಕ್ಕಳು ತಿಂತಾರಲ್ಲ, ಅದಕ್ಕಾಗಿ ಇದಷ್ಟು ರೆಡಿ ಆಗುತ್ತೆ. ನಿಮಗೆ ರೆಡಿ ಆದಮೇಲೆ ಏನೇನು ರೆಡಿ ಆಗಿದೆ ಅಂತೇಳಿ ತೋರಿಸ್ತೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೀರೆ ಯಾರಿಗಾದರೂ ಬೇಕಾದರೆ ಪ್ಲೀಸ್ ನನ್ನ ಸೀರೆದು ವಿಡಿಯೋ ಒಂದಿದೆ, ಅದನ್ನು ಕೂಡ ಶೇರ್ ಮಾಡ್ತೀನಿ. ಯಾರಿಗಾದರೂ ಇಷ್ಟ ಆಗಿದರೆ ಪ್ಲೀಸ್ ಮೆಸೇಜ್ ಹಾಕಿ, ನಾನು ನಂಬರನ್ನು ನಿಮಗೆ ಹೇಳ್ತೇನೆ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಫೋಟೋಸ್ ಇದು ಸೀರೆದು ವಿಡಿಯೋಸ್ ಹಾಕ್ತಾಯಿದ್ದೀನಿ. ಅಲ್ಲಿ ರೇಣುಕಾ ಸಾರಿ ಹೌಸ್ ಅಂತೇಳಿ ಇದೆ ನೋಡಿ, ಸರ್ಚ್ ಮಾಡಿ ಸಿಗುತ್ತೆ ನಿಮಗೆ. ಲಿಂಕು ಕೂಡ ಹಾಕ್ತೇನೆ ನಾನು ಇದರಲ್ಲಿ, ಬಯೋದಲ್ಲಿ ಲಿಂಕ್ ಹಾಕಿದರೆ ಸಿಗುತ್ತೆ ಬೇಗ ಬೇಗ. ಇನ್ಸ್ಟಾಗ್ರಾಮಲ್ಲಿ ನಾನು ಯೂಟ್ಯೂಬ್ದು ಬಯೋ ಇದೆ, ಅಲ್ಲಿ ಕೂಡ ಹಾಕ್ತೇನೆ, ಇದರಲ್ಲಿ ಹಾಕ್ತೇನೆ. ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಲ್ಲಿ ನೋಡು ಹೋಯ್ತು ನೋಡಿ, ಸೆಕೆಂಡ್ ನೋಡಿ. ಈಗ ಇದಷ್ಟು ಮಾಡಿದ್ಮೇಲೆ ಸಿಗ್ತೇನೆ. ಚಿಕ್ಕದ 3 ಇಯರ್ಸ್ ವಾರಂಟಿಯಾ? ಬರಿಲ್ಲ ನೀವು ತಂದ್ರೆ ನೋಡಿ ಕ್ಯಾಲ್ಕುಲೇಟ್ರ್. ಎಲ್ಲರಿಗೂ ಹಾಕಿ ಕೊಡತ್ತೀನಿ. ಬಜ್ಜಿ ತಗೊರ್ಲತ್ತಮ್ಮ, ಬಜ್ಜಿ. ಈಗ ರಾತ್ರಿ ಊಟನೂ ಆಯಿತು, ಇದೂ 2 ಆಯ್ತು ನೋಡಿ. ಹಾಕಿ ಕೊಡ್ತೀನಿ ಸ್ನೇಹಿತರೆ. ಬಜ್ಜಿ ಮುಚ್ಚಳ ಮುಚ್ತೀನಿ, ಆರ್ತೈತಿ. ಹಿಡಿ ಬಜ್ಜಿ ಹಿಡಿ. ತಾಬಳಿ ಎಲ್ಲ ಎಣ್ಣೆ ಮಾಡ್ಕೋಬಾರ್ದು ನಾನು. ನೀವು ನನಗೆ ಬೇಡ, ನನಗೆ ಬೇಡಮ್ಮ. ಅವ್ರಿಗೆ ಬೇಡ ಅಂತ ನೋಡಿ. ಬಿಸಿ ಬಿಸಿ ಚಹಾ, ಬಜ್ಜಿ ಮತ್ತು ಚುರುಮರಿ ಸುಸ್ಲಾ ರೆಡಿಯಾಗಿದೆ ಸ್ನೇಹಿತರೆ. ಮಳೆ ಬರುವಾಗ ಈ ಥರ ಜಿಟಿ ಜಿಟಿಯಲ್ಲಿ ಇದ್ರೆ ಒಳ್ಳೆಯದು ನೋಡಿ. ಈ ಥರ ಮಾಡ್ತಾ ಇದ್ದೀನಿ. ಹೇಗಾಗಿದ್ದ ಧನುಷ? ಇವತ್ತು ಎಷ್ಟು ಚಂದ ಹಚ್ಕೊಂಡ್ಯಪ್ಪರ. ಇವರು ಇಲ್ಲಿ ತಿಂತಾ ಇದ್ದಾರೆ, ತಿನ್ನಲಿ ಸ್ನೇಹಿತರೆ. ಎಲ್ಲರಿಗೂ ಹಾಕಿ ಕೊಟ್ಬಿಡ್ತೀನಿ.